ಡಿಕೆಶಿಗೆ ಸೆಡ್ ಹೊಡೆದಿದ್ದಾರೆ ಮತ್ತೊಬ್ಬ ಸಚಿವ. ರಾಜನ ನಂತರ ಈಗ ಡಿಕೆಶಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತೊಬ್ಬ ಸಚಿವ. ಎಸ್, ಡಿಸಿಎಂ ವಾರ್ನಿಂಗ್ ಕೂಡ ಡೋಂಟ್ ಕೇರ್ ಅಂತ ಈಗ ಸಿಎಂ ಆಪ್ತ ಅವರು ಹೇಳ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ವಿರುದ್ಧ ಬೆಳಗಾವಿ ಸಾಹುಕಾರ್ ಒಂದು ಕಡೆ 2028ಕ್ಕೆ ನಾನೇ ರಾಜ್ಯದ ಸಿಎಂ ಎನ್ನುವ ಮುಖಾಂತರವಾಗಿ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ರಾಜ್ಯದಲ್ಲಿ ಈಗ ಮತ್ತೆ ಸಿಎಂ ವಿಚಾರ ಒಂದು ರೀತಿಯಾಗಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಈಗ ಡಿಕೆಶಿಗೆ ಸೆಡ್ ಹೊಡೆದಿದ್ದಾರೆ ಮತ್ತೊಬ್ಬ ಸಚಿವ. ರಾಜಣ್ಣ ನಂತರ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೊಬ್ಬ ಸಚಿವ ತಿರುಗಿ ಬಿದ್ದಿರುವಂತದ್ದು. ಈಗ ಡಿಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ವಿಚಾರ ಮತ್ತೆ ಪ್ರಸ್ತಾಪ ಆಗುವ ಸನ್ನಿವೇಶವೇ ಇಲ್ಲ. ಸದ್ಯದ ಮಟ್ಟಿಗೆ ಹೇಗಿದೆಯೋ ಹಾಗೆ ಯಥಾಸ್ಥಿತಿಯಾಗಿರುತ್ತೆ ಅಂತ. ಇಂತಹ ಸಂದರ್ಭದಲ್ಲಿ ಒಂದು ಕಡೆ 2028ಕ್ಕೆ ನಾನೇ ಸಿಎಂ ಎನ್ನುವ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸೆಡ್ ಹೊಡೆದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. ಸರ್, ಬಹುಜನಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲಾ ಅದಿದೆ, ನಮ್ಮದು ಕೂಡ ಡಿಮಾಂಡ್ ಇದೆ. ನಾವು ಸಾಕಷ್ಟು ಸರಿ ಅದರ ಪರವಾಗಿ ದನಿ ಎತ್ತಿದ್ದೀವಿ. ಆಗಲೇಬೇಕಂತ ಬರಲಿ, ಅವಕಾಶ ಬಂದಾಗ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡೋಣ. ಬಂದೇ ಬರ್ತೈತಿ, ನಮಗೆ ವಿಶ್ವಾಸ ಇದೆ. ಆದರೆ ವೇಟ್ ಮಾಡ್ತೀವಿ. ನಿಮಗೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ವಿಚಾರದಾಗ, ಯಾಕಂದ್ರೆ ಅದು ವೇಟ್ ಮಾಡ್ಬೇಕು. ಯಾಕಂದರೆ ಈಗ ನಿರೀಕ್ಷೆಗಳು ಹೆಚ್ಚಿದ್ವು ಸರಿ, ಬಂದೇ ಬರ್ತೈತೆ ಅದು. ಆದರೆ ವೇಟ್ ಮಾಡಬೇಕು. ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. ಸರ್, ಬಹುಜನಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲಾ ಅದಿದೆ, ನಮ್ಮದು ಕೂಡ ಡಿಮಾಂಡ್ ಇದೆ. ನಾವು ಸಾಕಷ್ಟು ಸರಿ ಅದರ ಪರವಾಗಿ ದನಿ ಎತ್ತಿದ್ದೀವಿ. ಆಗಲೇಬೇಕಂತ ಬರಲಿ, ಅವಕಾಶ ಬಂದಾಗ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡೋಣ. ಬಂದೇ ಬರ್ತೈತಿ, ನಮಗೆ ವಿಶ್ವಾಸ ಇದೆ. ಆದರೆ ವೇಟ್ ಮಾಡ್ತೀವಿ. ನಿಮಗೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ವಿಚಾರದಾಗ, ಯಾಕಂದ್ರೆ ಅದು ವೇಟ್ ಮಾಡ್ಬೇಕು. ಯಾಕಂದರೆ ಈಗ ನಿರೀಕ್ಷೆಗಳು ಹೆಚ್ಚಿದ್ವು ಸರಿ, ಬಂದೇ ಬರ್ತೈತೆ ಅದು. ಆದರೆ ವೇಟ್ ಮಾಡಬೇಕು. ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 2028ಕ್ಕೆ ನಾನೇ ರಾಜ್ಯದ ಸಿಎಂ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ನಾನು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಹಕ್ಕನ್ನ ಮಂಡಿಸ್ತೇನೆ. 2028ರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ನನಗೂ ಕೂಡ ಆಸೆ ಇದೆ. ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರುವಂತದ್ದು. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ. ಡಿಸಿಎಂಗಳ ವಿಚಾರವು ಚುನಾವಣೆಗೆ ಮೊದಲು ಕೇಳಿ ಬಂದಿತ್ತು. ಈಗ ಮಾಡಬೇಕಾ ಬೇಡವಾ ಎಂಬುದು ವರಿಷ್ಠರಿಗೆ ಬಿಟ್ಟಂತಹ ವಿಚಾರ. ಆದರೆ ಇಂತಹ ಸಂದರ್ಭದಲ್ಲಿ ಒಂದು ಕಡೆ 2028ಕ್ಕೆ ನಾನು ಕೂಡ ಸಿಎಂ ಆಗ್ತೀನಿ ಅನ್ನುವಂತ ಈ ಒಂದು ಹೇಳಿಕೆ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಪಂಚ್ ಕೊಡುವ ರೀತಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದಂತಹ ಕಾಂಗ್ರೆಸ್ ನಾಯಕರು ಈಗ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಒಂದು ಕಡೆ ಮುನ್ನೆಲೆಗೆ ಬಂದಿದೆ. ಹೆಚ್ಚಾಗಿ ಸ್ವಾಮೀಜಿಗಳು ಕೂಡ ಇದರ ಚರ್ಚೆಗೆ ಒಂದು ರೀತಿ ಪಾದಾರ್ಪಣೆಯನ್ನ ಕೂಡ ಮಾಡಿದ್ದಾರೆ ಇತ್ತೀಚೆಗೆ. ಅದರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ 2028ರಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಹಕ್ಕು ಮಂಡಿಸ್ತೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳುವ ಮೂಲಕ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಬಗ್ಗೆ ಮಾತನಾಡಿದ್ರು. ಅದರ ಜೊತೆಗೆ ಚುನಾವಣೆಯ ಫಲಿತಾಂಶದ ಬಳಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ಸಿಎಂ ಸ್ಥಾನಕ್ಕೆ ಹಕ್ಕು ಚಲಾವಣೆ ಮಾಡ್ತೇನೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಗಿದು ಹೋಗಿದೆ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಡಿಸಿಎಂಗಳ ವಿಚಾರವು ಚುನಾವಣೆಗೆ ಮೊದಲು ಕೇಳಿಬಂದಿತ್ತು. ಈಗ ಮಾಡಬೇಕಾ ಬೇಡವಾ ಅನ್ನೋದು ಪಕ್ಷದ ವರಿಷ್ಠರಿಗೆ ಬಿಟ್ಟಿರುವಂತಹ ವಿಚಾರ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ತೀವ್ರವಾಗಿ ಮುನ್ನೆಲೆಗೆ ಬಂದಿದೆ. ಆಯಾ ಸಮುದಾಯಗಳ ಸ್ವಾಮೀಜಿಗಳ ನಾಯಕರ ಹೆಸರನ್ನ ಸೂಚಿಸಿ ಇವರನ್ನೇ ಸಿಎಂ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಸಚಿವರು ಕೂಡ ಇದನ್ನೇ ಚರ್ಚಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮುಂದಿನ ಚುನಾವಣೆ ಬಳಿಕ ನಾನೇ ಸಿಎಂ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿದ್ದು, ಲಿಂಗಾಯತ ಸಿಎಂ ಕೂಗು, ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಈ ವಿಚಾರವಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗ ಸಿಎಂ ಸ್ಥಾನದ ಆಕಾಂಕ್ಷಿ ನಾನು ಕೂಡ ಎನ್ನುವ ಮುಖಾಂತರವಾಗಿ ಮುನ್ನೆಲೆಗೆ ಬಂದಿದ್ದಾರೆ.